ಪ್ರತಿ ವರ್ಷ ಜನವರಿ 24ರಂದು ಆಚರಣೆ ಮಾಡ್ತೀವಿ. ಅದು ಯಾವಾಗಾಯಿತು ಅಂದರೆ 2009ರಲ್ಲಿ ಇದು ಆಚರಣೆಗೆ ಬಂತು. ಅಂದರೆ ಹೆಣ್ಣು ಮಕ್ಕಳ ಒಂದು ಇತಿಹಾಸ, ಅವರ ಕಷ್ಟ, ಅವರ ಕಾರ್ಪಣ್ಯಗಳನ್ನು ಕೇಳುವ ಸಲುವಾಗಿ ಇವತ್ತು ಜನವರಿ 24 ಪ್ರತಿ ವರ್ಷ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಅವಲೋಕನವನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಭಾರತಕ್ಕೆ ನಾವು ನೋಡಿಕೊಂಡಾಗ ಅಮೇರಿಕದಲ್ಲಿ ಪ್ರೆಸಿಡೆಂಟ್ ಇದ್ದಾರಲ್ಲ, ಯಾರು ಇವತ್ತಿಗೂ ಮಹಿಳೆ ಪ್ರೆಸಿಡೆಂಟ್ ಆಗಿಲ್ಲ, ಹೆಣ್ಣು ಮಕ್ಕಳಿಗೆ ಅಲ್ಲಿ ಸ್ಥಾನನೇ ಕೊಟ್ಟಿಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ 1966ರಲ್ಲಿ ಮಹಿಳಾ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿಯನ್ನು ನಾವು ಕಂಡಿದ್ದೀವಿ. ಅಂದರೆ ನಮ್ಮ ದೇಶ ಮಹಿಳೆಯರಿಗೆ ಎಷ್ಟು ಸ್ಥಾನಮಾನವನ್ನು ಕೊಟ್ಟಿದೆ, ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದೆ ಅದರ ಬಗ್ಗೆ ಕೂಡ ನಾವೆಲ್ಲರೂ ಆಲೋಚನೆಯನ್ನು ಮಾಡಬೇಕು. ಹಾಗೆ ರಕ್ಷಣೆ ಭಾಳ ಇಂಪಾರ್ಟೆಂಟ್. ಆಮೇಲೆ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನು ಮಾಡಿದೆ. ಏನಪ್ಪ ಅಂದರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಅಂದರೆ ಹೆಣ್ಣು ಮಕ್ಕಳು ಓದಬೇಕು, ಅವ್ರನ್ನ ಸಂರಕ್ಷಣೆ ಕೂಡ ಮಾಡಬೇಕು ಅಂತೇಳಿ ಈ ಉದ್ದೇಶದಿಂದ ಕೂಡ ಸರ್ಕಾರ ಕೂಡ ಹಲವು ಯೋಜನೆಗಳನ್ನು ರೂಪಿಸಿದೆ. ಪ್ರಸಾರವನ್ನು ಮಾಡಿ ಒಂದು ಮುಂದೆ ಆಗತಕ್ಕಂಥ ಅನಾಹುತಗಳಿಗೆ ನೀವು ಕಡೆಗಾರಲಾರದ ರೀತಿಯಲ್ಲಿ ಮುಂಜಾಗ್ರತವಾಗಿರ್ತಕ್ಕಂಥ ಒಂದು ಕ್ರಮವನ್ನು ವಹಿಸಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೊಡ್ತಾ ಕಡಿಮೆ ಅವಧಿಯಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರಾಧಿಕಾರದವರು ನಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಸರ್, ಈ ಒಂದು ಇದೇ ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಮತ್ತು SIR ಕೆಳಗಡೆ ಈಗಾಗಲೇ ಈ SIR ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿವಿಷನ್ ಏನಾಗಿದೆ, ಅದು ಬಿಹಾರದಲ್ಲಿ ಅಕ್ಟೋಬರ್ 2025ರಲ್ಲಿ ಏನು ಪ್ರಾರಂಭ ಆಗಿರ್ತಕ್ಕಂಥ SIR ಏನಿದೆ, ಅಂದಿನಿಂದ ಬಿಹಾರದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕೆಳಗಡೆ ಸರಿಸುಮಾರು 68 ಲಕ್ಷ ಫೇಕ್ ಮತದಾರರನ್ನು ತೆಗೆದು ಹಾಕಲಾಗಿದೆ. ಕೆಲವೊಂದು ಸಲ ಡಬಲಿಂಗ್ ಆಗಿರ್ತವೆ, ಕೆಲವೊಂದು ಸರಿ ಎರಡೆರಡು ಸ್ಟೇಟಲ್ಲಿ ಇರ್ತಾರೆ, ಕೆಲವೊಂದು ಸರ್ತಿ ಫೇಕ್ ಡಾಕ್ಯುಮೆಂಟನ್ನು ಕೊಟ್ಟು ಮತದಾನ ಮಾಡೋದಕ್ಕಾಗಿ ಗುಜರಾಯಿಸ್ಕೊಂಡಿರ್ತಾರೆ ತಮ್ಮ ಹೆಸರು. ಆ ರೀತಿಯಾಗಿರ್ತಕ್ಕಂಥ ಎಲ್ಲ ಫೇಕ್ ವೋಟರ್ಸ್ನ ತೆಗಿತಕ್ಕಂಥ ಕಾರ್ಯನೇ SIR ಆಗಿದೆ. ಎರಡನೇದಾಗಿ ಮುಂದಿನ ದಿನಗಳಲ್ಲಿ ಇಡೀ ಭಾರತದಾದ್ಯಂತ SIR ಮಾಡ್ಬೇಕಂತೇಳಿ ಭಾರತೀಯ ಚುನಾವಣಾ ಆಯೋಗ ಏನು ಮಾಡಿದೆ, ಈಗಾಗಲೇ 2ನೇ ಹಂತವಾಗಿ ವೆಸ್ಟ್ ಬೆಂಗಾಲಲ್ಲಿ ಶುರುವಾಗ್ತಾ ಇದೆ. 3ನೇ ಹಂತದಲ್ಲಿ ಮುಂದಿನ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ ಕರ್ನಾಟಕ ಆಗಿರ್ಬೋದು, ಆಮೇಲೆ ಇಡೀ ದೇಶ ವಿಚಾರ ಅಂತೇಳಿ ಬಂದಾಗ ಪ್ರತಿಯೊಂದು ರಾಜ್ಯದಲ್ಲಿ